ಮಾತಿದೆ, ಮನುಷ್ಯ 8 ಗಂಟೆ ಒಂದು ದಿವಸಕ್ಕೆ ಕೂತ್ಕೊಂಡ್ರೆ ಅವನು ಒಂದು ದಿನ ಸಾವಿಗೆ ಹತ್ರ ಆಗ್ತಾನೆ ಅಂತ. ನಮಗೆ ಯಾವ ಆಹಾರವು ನಮ್ಮ ದೇಹವನ್ನು ಒಗ್ಗಿಕೊಂಡಿರುತ್ತೋ ಅಂಥ ಆಹಾರಗಳನ್ನು ನಾವು ಸೇವಿಸಬೇಕು. ಈಟ್ ಲೋಕಲ್ ಅನ್ನೋದು ಒಂದು ಕಾನ್ಸೆಪ್ಟ್. 3 ಬಿಳಿ ವಿಷಗಳು ಅಂತ ಹೇಳ್ತೀವಿ. ಏನಂತಂದ್ರೆ, ಒಂದು ಮೈದಾ, ಇನ್ನೊಂದು ಸಕ್ಕರೆ, ಇನ್ನೊಂದು ಬಿಳಿ ಉಪ್ಪು. ಎಷ್ಟೋ ಹೊತ್ತಿನವರೆಗೆ, ರಾತ್ರಿ 10 ಗಂಟೆ 11 ಗಂಟೆವರೆಗೆ ಡಿನ್ನರ್ ಮಾಡಿರೋದೇ ಇಲ್ಲ. ಒಬ್ಬ ಮನುಷ್ಯ ನಡೀತಾ ಇದ್ರೆ ಆತನಿಗೆ ನಿಂತ್ಕೋಬೇಕು ಅಂತ ಅನ್ಸತ್ತಂತೆ. ನಿಂತ್ಕೊಳ್ಳೋವನಿಗೆ ಕೂತ್ಕೊಂಡ್ಬಿಡೋಣ ಅನ್ಸತ್ತಂತೆ. ಕೂತ್ಕೊಳ್ಳೋವನಿಗೆ ಹಾಗೆ ಒಂದ್ ಸ್ವಲ್ಪ ಅಡ್ಡಾಗಿ ರೆಸ್ಟ್ ತಗೊಳ್ಳೋಣ ಅಂತ ಅನ್ಸತ್ತಂತೆ. ಯಾವಾಗ ಆತ ರೆಸ್ಟ್ ಮಾಡೋದಕ್ಕೋಸ್ಕರ ಮಲ್ಕೊಳ್ತಾನೋ ನಿದ್ರೆಗೆ ಹೋಗ್ಬಿಡ್ತಾನಂತೆ. ಇದನ್ನ ಸುಶ್ರುತಾಚಾರ್ಯರು ತುಂಬಾ ಸುಂದರವಾಗಿ ಹೇಳ್ತಾರೆ. ನಿಮಗೆ ನೀವೇ ವೈದ್ಯರಾಗೋದಿಕ್ಕೆ ಹೋಗಬೇಡಿ. ಇದು ಒಂದು ಪ್ರಮುಖವಾದ ಅಂಶ. ಯಾವುದೇ ರೀತಿಯ ತೊಂದರೆ ಇಲ್ಲದೇನೆ ಜೀವನವನ್ನು ನಡೆಸೋದಕ್ಕೆ ಸಾಧ್ಯ ಇದೆ. ಆರೋಗ್ಯವಂತ ಜೀವನವನ್ನು ನಡೆಸೋದಕ್ಕೆ ಕೂಡ ಸಾಧ್ಯ ಇದೆ. ನಮಸ್ಕಾರ, ನಾನು ಡಾಕ್ಟರ್ ಮಮತಾ ಭಾಗವತ್. ಆಯುರ್ಮೆಟ್ರಿಕ್ಸ್ ಅನ್ನೋ ಪಂಚಕರ್ಮ ಕೇಂದ್ರದಲ್ಲಿ ನಾನು ಮುಖ್ಯ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಹಾಗೆ ಆಯುರ್ವೇದದಲ್ಲಿ ಪ್ರೊಫೆಸರ್ ಕೂಡ. ಸುಮಾರು 25 ವರ್ಷಗಳಿಂದ ವೈದ್ಯಕೀಯ ವೃತ್ತಿಯಲ್ಲಿ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ. ಇಂದು ನಾವು ಮಾತಾಡೋಕೆ ಹೊರಟಿರೋದು ಡಯಾಬಿಟೀಸ್ ಎನ್ನುವ ಸಮಸ್ಯೆಯ ಕುರಿತು. ಇದನ್ನು ನಾನು ರೋಗ ಅಂತ ಕರೆಯೋದಕ್ಕಿಂತ ಹೆಚ್ಚಾಗಿ ಒಂದು ಸಮಸ್ಯೆ ಅಂತ ಕರಿತೀನಿ. ಇದೊಂದು ಕಂಡೀಷನ್, ಆರೋಗ್ಯದಲ್ಲಿ ಉಂಟಾಗುವಂತಹ ಏರುಪೇರು. ನಮ್ಮ ದೇಹದಲ್ಲಿ ಅನೇಕ ರೀತಿಯ ಚಯಾಪಚಯ ಕ್ರಿಯೆಗಳು ನಡೀತಾನೆ ಇರುತ್ತೆ. ಬೇರೆ ಬೇರೆ ರೀತಿಯಲ್ಲಿ, ಬೇರೆ ಬೇರೆ ಸ್ಟೇಜ್ಗಳಲ್ಲಿ ಹಾಗೂ ಬೇರೆ ಬೇರೆ ಅಂಗಾಂಗಗಳಲ್ಲಿ ನಡೀತಾನೆ ಇರುತ್ತೆ. ಫ್ಯಾಟ್ ಮೆಟಬಾಲಿಸಮ್ ಅಂತ ಏನು ಹೇಳ್ತೀವಿ, ನಮ್ಮ ಮೇಧಸ್ಸಿನಲ್ಲಿ ನಡೆಯುವಂಥ ಚಯಾಪಚಯ ಕ್ರಿಯೆಗಳಲ್ಲಿ ವ್ಯತ್ಯಾಸ ಉಂಟಾದಾಗ ಹಾಗೂ ಮೇಧಸ್ಸು ಮತ್ತು ಹಾರ್ಮೋನ್ಗಳಲ್ಲಿ ಏರುಪೇರು ಉಂಟಾದಾಗ, ಪರಸ್ಪರ ಕೋಆರ್ಡಿನೇಷನ್ನಲ್ಲಿ ವ್ಯತ್ಯಾಸಗಳು ಉಂಟಾದಾಗ ಡಯಾಬಿಟಿಸ್ ಬರುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಇದಕ್ಕೆ ಇನ್ಸುಲಿನ್ ಅನ್ನೋ ಹಾರ್ಮೋನ್ ಕೂಡ ಅಷ್ಟೇ ಮುಖ್ಯವಾಗಿ ಕೆಲಸ ಮಾಡುತ್ತೆ. ಹಾಗೂ ಫ್ಯಾಟ್ ಡಿಪೊಸಿಷನ್ ಬಾಡಿಯಲ್ಲಿ ಏನಾಗುತ್ತೆ ಅಥವಾ ಸ್ಥೌಲ್ಯವನ್ನು ಏನು ಉಂಟು ಮಾಡುತ್ತೆ, ಅದರಿಂದಾಗಿ ಹೆಚ್ಚು ಡಯಾಬಿಟಿಸ್ ಬರುವಂಥದ್ದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಇಂದು ಭಾರತದಲ್ಲಿ ನೋಡಿದ್ರೆ 40ಕ್ಕಿಂತ ಅಧಿಕ ಪ್ರತಿಶತ ಜನರು ಡಯಾಬಿಟಿಸ್ ಇಂದ ಬಳಲ್ತಾ ಇದ್ದಾರೆ. ಯಾಕೆ ಹೀಗಾಗ್ತಾ ಇದೆ? ಇದು ಯಾಕೆ ಇಷ್ಟು ಎಚ್ಚರಿಕೆಯ ಗಂಟೆಯಾಗಿ ನಮ್ಮಲ್ಲಿ ಪ್ರಚಲಿತಗೊಳ್ತಾ ಇದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗಿದೆ. ಮುಖ್ಯ ಕಾರಣ ನಮ್ಮ ಆಹಾರ ಶೈಲಿ, ನಮ್ಮ ಜೀವನ ಶೈಲಿ. ಆಯುರ್ವೇದದಲ್ಲಿ ಪ್ರಮೇಹ ಅನ್ನುವ ಒಂದು ಟೈಟಲ್ ಅಡಿಯಲ್ಲಿ ಇದನ್ನ ಹೇಳಲಾಗುತ್ತೆ. ಬೇರೆ ಬೇರೆ ರೀತಿಯ ಚಯಾಪಚಯಗಳ ವ್ಯತ್ಯಾಸದಿಂದ ಮೂತ್ರದಲ್ಲಿ ಉಂಟಾಗುವಂತಹ ವ್ಯತ್ಯಾಸಗಳು ಹಾಗೂ ಅದಕ್ಕೆ ಸಂಬಂಧಪಟ್ಟಂತಹ ದೇಹದಲ್ಲಿ ಉಂಟಾಗುವಂತಹ ಪ್ರಕ್ರಿಯೆಗಳ ಒಂದು ರೀತಿಯ ಕ್ಲಿನಿಕಲ್ ಕಂಡೀಷನ್ ಅಥವಾ ಆರೋಗ್ಯದ ಏರುಪೇರು ಏನಿರುತ್ತೆ ಅದು ಡಯಾಬಿಟೀಸ್ ಅಂತ ಕರೆಸ್ಕೊಳ್ಳುತ್ತೆ. ಪ್ರಮೇಹ ಎಲ್ಲವೂ ಡಯಾಬಿಟೀಸ್ ಅಲ್ಲ. ಹಾಗೆ ಡಯಾಬಿಟೀಸ್ ಪ್ರಮೇಹದ ಅತ್ಯಂತ ಮುಖ್ಯವಾದಂತಹ ಒಂದು ಘಟ್ಟ. ಡಯಾಬಿಟೀಸ್ ಹೇಗೆ ಉತ್ಪತ್ತಿಯಾಗುತ್ತೆ ಅಥವಾ ಪ್ರಮೇಹ ಹೇಗೆ ಉತ್ಪತ್ತಿಯಾಗುತ್ತೆ ಮನುಷ್ಯನ ದೇಹದಲ್ಲಿ ಅಂತಂದ್ರೆ, ಇಲ್ಲಿ 2 ವಿಧದಲ್ಲಿ ನಾವು ಡಯಾಬಿಟಿಸ್ ಅನ್ನ ನೋಡ್ತೀವಿ. NIDDM ಅಂದ್ರೆ ನಾನ್ ಇನ್ಸುಲಿನ್ ಡಯಾಬಿಟೀಸ್ ಮೆಲಿಟಸ್, ಇನ್ನೊಂದು IDDM ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟೀಸ್ ಮೆಲಿಟಸ್. ಮನುಷ್ಯ ತನ್ನ ಆಹಾರದ ಪ್ರಕ್ರಿಯೆಗಳನ್ನ ಅಥವಾ ಜೀವನ ಶೈಲಿಯನ್ನ ಯಾವ ರೀತಿಯಲ್ಲಿ ಇರಬೇಕೋ ಆ ರೀತಿಯಲ್ಲಿ ತಗೊಂಡು ಹೋಗದೇ ಇದ್ದಾಗ ಅನೇಕ ರೀತಿಯ ವ್ಯತ್ಯಾಸಗಳೇನಾಗುತ್ತೆ, ಸ್ಥೌಲ್ಯ ಉಂಟಾಗಿ ಮುಂದೆ ಡಯಾಬಿಟಿಸ್ ಬರುವಂತ ಪ್ರಕ್ರಿಯೆ ಇದೆ. ಅದರಲ್ಲಿ ಫ್ಯಾಮಿಲಿಯಲ್ ಟೆಂಡೆನ್ಸಿ ಕೂಡ ಸೇರ್ಕೊಳ್ಳುತ್ತೆ. ಆವಾಗ NIDDM ಅಥವಾ ಟೈಪ್ 2 ಡಯಾಬಿಟಿಸ್ ಅನ್ನೋದು ಉಂಟಾಗತ್ತೆ. ಇದನ್ನ ಆಯುರ್ವೇದದಲ್ಲಿ ಅಪಥ್ಯ ನಿಮಿತ್ತಜ ಅಂತಾನೆ ಹೇಳ್ತಾರೆ. ಅಪಥ್ಯಕರ ಅಂದ್ರೆ ನಮ್ಗೆ ಹಿತವಲ್ಲದೆ ಇರುವಂತಹ ಆಹಾರ ಅಥವಾ ಜೀವನ ಶೈಲಿಯನ್ನ ಅಳವಡಿಸ್ಕೊಳ್ಳೋದ್ ಮೂಲಕ ಬರುವಂತದ್ದು. ಇನ್ನೊಂದು ವಿಧ IDDM ಅಂದ್ರೆ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟೀಸ್ ಮೆಲಿಟಸ್. ಇದಕ್ಕೆ ಮುಖ್ಯ ಕಾರಣ ಇನ್ಸುಲಿನ್ ಹಾರ್ಮೋನ್ ನಲ್ಲಿ ಆಗುವಂತಹ ವ್ಯತ್ಯಾಸಗಳು ಮತ್ತೆ ಅಧಿಕಾಂಶ ಕೇಸ್ಗಳಲ್ಲಿ ಇದು ಅಥವಾ ಪೇಷಂಟ್ಗಳಲ್ಲಿ ಇಲ್ಲಿ ಹೆರಿಡಿಟಿಯ ಅಂಶ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ಕೊಳ್ಳುತ್ತೆ. ಇದು ಮಕ್ಕಳಲ್ಲಿ ಕೂಡ ಕಾಣಿಸ್ಕೊಳ್ಬಹುದು. ಇದು ಅತ್ಯಂತ ಮುಖ್ಯವಾದ ಮತ್ತು ಔಷಧಗಳ ತೀರಾ ಅಗತ್ಯ ಇರುವಂತಹ ಒಂದು ಡಯಾಬಿಟಿಸ್ನ ವಿಧ. ಇವಾಗ ನಾವು ಜಾಸ್ತಿ ಮಾತಾಡೋಕೆ ಹೊರಟಿರೋದು NIDDM ಬಗ್ಗೆ. ಅಂದ್ರೆ ನಮ್ಮ ಆಹಾರ ಮತ್ತು ವಿಹಾರಗಳಲ್ಲಿ ವ್ಯತ್ಯಾಸ ಆಗಿರುವಂತಹ ಡಯಾಬಿಟಿಸ್ ಕುರಿತಾಗಿ ಹೆಚ್ಚಾಗಿ ಮಾತಾಡೋಣ. ಒಂದು ಮಾತಿದೆ, ಮನುಷ್ಯ 8 ಗಂಟೆ ಒಂದು ದಿವಸಕ್ಕೆ
ಕೂತ್ಕೊಂಡ್ರೆ ಅವನು ಒಂದು ದಿನ ಸಾವಿಗೆ ಹತ್ರ ಆಗ್ತಾನೆ ಅಂತ. ಶರೀರಕ್ಕೆ ಎಷ್ಟು ಮುಖ್ಯ ವ್ಯಾಯಾಮ ಅನ್ನೋದು ಅಂತಂದ್ರೆ, ದೇಹವನ್ನು ಎಷ್ಟು ನಾವು ಆಕ್ಟಿವ್ ಆಗಿ ಕ್ರಿಯಾಶೀಲವಾಗಿ ಇಟ್ಕೊಳ್ತೀವೋ ಅಷ್ಟು ನಾವು ರೋಗಗಳಿಂದ ದೂರ ಇರ್ತೀವಿ. ಡಯಾಬಿಟೀಸ್ ಅನ್ನೋದು ನಮ್ಮ ಚಯಾಪಚಯ ಕ್ರಿಯೆಯಿಂದ ಆಗುವಂತಹ ಒಂದು ಕಂಡೀಷನ್ ಆಗಿರೋದ್ರಿಂದ, ಕ್ರಿಯಾಶೀಲ ಆಗಿರುವಂತಹ ವ್ಯಕ್ತಿಗೆ ಗ್ಲುಕೋಸ್ ಮೆಟಬಾಲಿಸಮ್ ಅಥವಾ ದೇಹದಲ್ಲಿ ಸಕ್ಕರೆಯ ಸದ್ಬಳಕೆ ಆಗ್ತಾ ಇರುತ್ತೆ. ಅವನ ಮಸಲ್ ಟಿಶ್ಯೂ, ಮಾಂಸಖಂಡಗಳು ಅತಿ ಉಪಯುಕ್ತವಾಗಿ ಕೆಲಸ ಮಾಡ್ತಾ ಇರುತ್ತೆ. ಹಾಗೂ ಮೇಧಸ್ಸು ಅಧಿಕಾಂಶದಲ್ಲಿ ದೇಹದಲ್ಲಿ ಡೆಪೊಸಿಷನ್ ಆಗೋದಕ್ಕೆ ಬಿಡೋದಿಲ್ಲ. ಆದ್ರಿಂದ ನಮ್ಮ ದೇಹದ ಕ್ರಿಯಾಶೀಲತೆಯನ್ನು ಇಟ್ಕೊಳ್ಳೋದು ತುಂಬಾ ಮುಖ್ಯ. ಯಾವ ವ್ಯಕ್ತಿ ಇನ್ಆಕ್ಟಿವ್ ಆಗಿ ಅಥವಾ ಶಾರೀರಿಕ ವ್ಯಾಯಾಮದಿಂದ ದೂರ ಇದ್ದು ದೇಹ ಸ್ಥೂಲ ಆಗಿ ಅಥವಾ ಫ್ಯಾಟ್ ಡಿಪೊಸಿಷನ್ ಅರೌಂಡ್ ದ ಅಬ್ಡಮಿನ್ ಅಂತ ಏನು ಹೇಳ್ತೀವಿ, ಅಥವಾ ಹೊಟ್ಟೆಯ ಸುತ್ತ ಕೊಬ್ಬಿನ ಶೇಖರಣೆ ಆಗಿ ಜಾಸ್ತಿ ಆಗ್ತಾ ಹೋಗುತ್ತೋ ಅಂಥ ವ್ಯಕ್ತಿಗೆ ಡಯಾಬಿಟಿಸ್ ಬರೋದು ತುಂಬಾ ಸಾಮಾನ್ಯವಾಗಿ ನಾವು ನೋಡ್ತೀವಿ. ಇದಕ್ಕೆ ಮೂಲ ಕಾರಣ ಒಂದು, ದೇಹ ಇನ್ಆಕ್ಟಿವ್ ಆಗಿರೋದ್ರಿಂದ ಗ್ಲುಕೋಸ್ ಅಥವಾ ಸಕ್ಕರೆಯ ಸದ್ಬಳಕೆ ಆಗದೇ ಇರುವಂಥದ್ದು. ಎರಡನೇದು, ಕೊಬ್ಬಿನ ಶೇಖರಣೆಯಿಂದ ಇನ್ಸುಲಿನ್ ರೆಸಿಸ್ಟೆನ್ಸ್ ಉತ್ಪತ್ತಿ ಆಗುವಂಥದ್ದು. ಹಾರ್ಮೋನ್ ಕೂಡ ಸರಿಯಾದ ರೀತಿಯಲ್ಲಿ ದೇಹಕ್ಕೆ ಬಳಕೆ ಆಗದೇ ಇರುವಂಥದ್ದು. ಇನ್ನೊಂದು ಮುಖ್ಯ ಕಾರಣ ಅಂತಂದ್ರೆ ಆಹಾರ. ಈಗಿನ ಆಹಾರ ಪದ್ಧತಿಯಲ್ಲಿ ನೋಡ್ತೀವಿ ನಾವು, ಯಾವ್ಯಾವುದೋ ಹೊತ್ತಲ್ಲಿ ಏನೇನನ್ನಾದ್ರೂ ಸಿಕ್ಕಿದ್ದನ್ನ ಹೇಗಾದ್ರೂ ತಿಂತಾರೆ. ಆಹಾರಕ್ಕೆ ಒಂದು ರೀತಿ ಇಲ್ಲ, ವಿಧಿ ವಿಧಾನಗಳಿಲ್ಲ. ನಮಗೆ ಯಾವ ಆಹಾರವು ನಮ್ಮ ದೇಹವನ್ನು ಒಗ್ಗಿಕೊಂಡಿರುತ್ತೋ ಅಂತ ಆಹಾರಗಳನ್ನ ನಾವು ಸೇವಿಸಬೇಕು. ಈಟ್ ಲೋಕಲ್ ಅನ್ನೋದು ಒಂದು ಕಾನ್ಸೆಪ್ಟ್. ಮತ್ತೆ ಋತು ಅನುಸಾರವಾಗಿ ಆಹಾರವನ್ನ ನಾವು ಸೇವಿಸಬೇಕು. ಇದನ್ನ ಮರೆತು ನಾವು ಪಿಜ್ಜಾ, ಬರ್ಗರ್ಗಳಂತಹ ಆಹಾರಗಳನ್ನು ಅಥವಾ ಅನೇಕ ರೀತಿಯ ಜಂಕ್ ಫುಡ್ ಅಂತ ಏನೋ ತಿನ್ನೋದ್ರಿಂದ ನಮ್ಮಲ್ಲಿ ಅನೇಕ ರೀತಿಯಂತಹ ಚಯಾಪಚಯ ಕ್ರಿಯೆ ವ್ಯತ್ಯಾಸಗಳಾಗುತ್ತೆ. 3 ಬಿಳಿ ವಿಷಗಳು ಅಂತ ಹೇಳ್ತೀವಿ. ಏನಂತಂದ್ರೆ, ಒಂದು ಮೈದಾ, ಇನ್ನೊಂದು ಸಕ್ಕರೆ, ಇನ್ನೊಂದು ಬಿಳಿ ಉಪ್ಪು. ಇವುಗಳ ಅತಿಯಾದ ಸೇವನೆ ಮಾಡೋದ್ರಿಂದ ಕೂಡ ನಮ್ಮಲ್ಲಿ ಅನೇಕ ರೀತಿಯ ವ್ಯತ್ಯಾಸಗಳಾಗುತ್ತೆ. ದಿನನಿತ್ಯ ನಾವು ಬಳಸುವ ಆಹಾರವನ್ನು ಇನ್ನೊಮ್ಮೆ ಪರೀಕ್ಷಿಸಿ ನೋಡ್ಕೊಳ್ಳಿ. ಇದರಲ್ಲಿ ಖಂಡಿತ ಈ 3 ಅಂಶಗಳು ಜಾಸ್ತಿನೇ ಇರುತ್ತೆ. ಅಗತ್ಯಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ನಾವು ತಿಂತಾ ಇರ್ತೀವಿ ಕೂಡ. ಇನ್ನೊಂದು ವಿಷಯ ಆಹಾರದ ಸಂಬಂಧಪಟ್ಟಂತೆ ಅಂತಂದ್ರೆ, ಯಾವ್ಯಾವುದೋ ಹೊತ್ತಿಗೆ ತಿನ್ನೋದು. ಹಿಂದಿನ ಆಹಾರ ನಾವು ತಿಂದಿದ್ದು ಜೀರ್ಣ ಆಗಿದೆಯೋ ಇಲ್ವೋ ಅಂತ ಕೂಡ ನಾವು ನೋಡಿರೋದಿಲ್ಲ. ಅಥವಾ ಜೀರ್ಣ ಆಗಿ ಎಷ್ಟೋ ಹೊತ್ತು ಆಗ್ಬಿಟ್ಟಿರುತ್ತೆ, ಆವಾಗ ಆಹಾರವನ್ನ ತಗೊಳ್ತೀವಿ. ಇದರಿಂದ ದೇಹದಲ್ಲಿ ಅನೇಕ ರೀತಿಯ ಪ್ರಕ್ರಿಯೆಗಳು ಉಂಟಾಗುತ್ತೆ. ಅದು ಕೂಡ ಡಯಾಬಿಟಿಸಿಗೆ ಕಾರಣ ಆಗಬಲ್ದು. ಇದನ್ನ ನಾವು ಆಯುರ್ವೇದದ ಭಾಷೆಯಲ್ಲಿ ಕರಿಬೇಕು ಅಂತಂದ್ರೆ ಅಧ್ಯಶನ ಅಂತ ಕರಿತೀವಿ. ಹಿಂದಿನ ಆಹಾರ ಜೀರ್ಣ ಆಗದೆ ಮತ್ತೆ ತಿಂತಾ ಇರೋದು. ಪದೇ ಈ ಮಂಚಿಂಗ್ ಹ್ಯಾಬಿಟ್ ಅಂತ ಒಂದು ಹೇಳ್ತೀವಲ್ಲ, ಅಂದ್ರೆ ಪದೇ ಬಾಯಿಗೆ ಏನಾದ್ರೂ ಹಾಕಿ ಬಾಯಿ ಆಡಿಸ್ತಾ ಇರುವಂತಹ ಪ್ರಕ್ರಿಯೆ, ಇದು ಕೂಡ ತುಂಬಾ ಮುಖ್ಯವಾಗಿ ಒಂದು ಕಾರಣ ಆಗುತ್ತೆ ಡಯಾಬಿಟಿಸ್ ಬರೋದಕ್ಕೆ. ಇನ್ನೊಂದು, ಯಾವ್ಯಾವುದೋ ಹೊತ್ತಿನಲ್ಲಿ ತಿನ್ನೋದು. ಅಂದ್ರೆ ಈಗ ಶಿಫ್ಟ್ ರೀತಿಯಲ್ಲಿ ಕೆಲಸ ಮಾಡುವಂಥವ್ರು, ಅಥವಾ ಈವನ್ ಡಾಕ್ಟರ್ಸ್ ಕೂಡ ಸರ್ಜರಿಯಲ್ಲೋ ಅಥವಾ ಪೇಷಂಟ್ಸ್ ನೋಡ್ತಾನೋ ಊಟದ ಸಮಯವನ್ನು ಮೀರಿ ಕೂತ್ಕೊಂಡ್ಬಿಟ್ಟಿರ್ತಾರೆ. ಅನೇಕ ಪ್ರೊಫೆಷನ್ಗಳನ್ನ ಇವತ್ತು ನೋಡ್ತೀವಿ, ಎಷ್ಟೋ ಹೊತ್ತಿನವರೆಗೆ, ರಾತ್ರಿ 10 ಗಂಟೆ 11 ಗಂಟೆವರೆಗೆ ಡಿನ್ನರ್ ಮಾಡಿರೋದೇ ಇಲ್ಲ. ಸಾಮಾನ್ಯವಾಗಿ ನಾವು ರಾತ್ರಿಯ ಮೊದಲ ಪ್ರಹಾರದಲ್ಲೇನೆ ಸೂರ್ಯ ಮುಳುಗಿ 2 ಗಂಟೆ ಒಳಗೆ ನಾವು ಊಟ ಮಾಡಬೇಕು ಅನ್ನೋದು ಆಯುರ್ವೇದದ ಒಂದು ಅನಿಸಿಕೆ. ಆದ್ರೆ ನಾವು ರಾತ್ರಿಯ ಮೊದಲ ಪ್ರಹಾರ ಪೂರ್ತಿಯಾಗಿ ಮುಗಿದು ನಂತರ ನಾವು ನಿದ್ದೆ ಮಾಡುವಂತ ಸಮಯದಲ್ಲಿ ಊಟ ಮಾಡ್ತೀವಿ. ಅದರ ನಂತರ ಲೇಟ್ ಆಗೋಗಿರುತ್ತೆ, ತಕ್ಷಣ ನಿದ್ರೆಯನ್ನು ಕೂಡ ಮಾಡ್ಬಿಟ್ಟಿರ್ತೀವಿ. ಇದರಿಂದ ಜೀರ್ಣಕ್ರಿಯೆಯಲ್ಲಿ ಅನೇಕ ರೀತಿಯ ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ. 1-2 ದಿವಸಕ್ಕೆ ಇದು ವ್ಯತ್ಯಾಸವನ್ನು ಮಾಡದೇ ಇರಬಹುದು, ಆದ್ರೆ ಇದೇ ರೀತಿಯ ಜೀವನ ಶೈಲಿಯನ್ನು ಒಗ್ಗಿಸ್ಕೊಂಡ್ರೆ ಖಂಡಿತವಾಗಿ ತೊಂದರೆಯನ್ನು ಮಾಡುತ್ತೆ. ರಾತ್ರಿ ಬೇಗ ಊಟ ಮಾಡಬೇಕು ಮತ್ತು ಊಟ ಆದಮೇಲೆ ಕನಿಷ್ಠ 1.5 ಗಂಟೆಯ ಸಮಯ ನಾವು ಕಾಯಬೇಕು. ನಂತರ ನಿದ್ರೆ ಮಾಡಬೇಕು, ಬೇಗ ನಿದ್ರೆ ಮಾಡಬೇಕು ಕೂಡ. ಇದನ್ನ ನಾವು ಮರೆತು ಬಿಟ್ಟಿದ್ದೀವಿ. ಹಾಗೆ ಅದರಿಂದಾಗಿ ಅನೇಕ ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ.
ನಮ್ಮ ಪ್ರೊಫೆಷನ್ಗೆ ತಕ್ಕಂತೆಯೋ ಅಥವಾ ನಮ್ಮ ಕೆಲಸದ ಒತ್ತಡಕ್ಕೆ ತಕ್ಕಂತೆಯೋ ನಾವು ಯಾವ್ಯಾವ್ದು ರೀತಿಯಲ್ಲಿ ತಿಂತಾ ಇದ್ದೀವಿ, ಡಬ್ಬಿಯಲ್ಲಿ ಒಯ್ದು ತಿಂತಾ ಇರ್ತೀವಿ ಅಥವಾ ಮುಂಚಿನ ದಿನದನ್ನ ಬಿಸಿ ಮಾಡಿ ತಿಂತಾ ಇರ್ತೀವಿ, ಫ್ರಿಜ್ಜಲ್ಲಿ ಇಟ್ಟಿದ್ದನ್ನು ಬಿಸಿ ಮಾಡಿ ತಿಂತಾ ಇರ್ತೀವಿ. ಇಂಥವುಗಳಿಂದ ಕೂಡ ಡಯಾಬಿಟಿಸ್ ಬರೋ ಚಾನ್ಸಸ್ ಜಾಸ್ತಿ ಇದೆ. ಡಯಾಬಿಟಿಸ್ ಒಂದೇ ಅಲ್ಲ, ಚಯಾಪಚಯ ಕ್ರಿಯೆಗೆ ಸಂಬಂಧಪಟ್ಟಂತಹ ಅನೇಕ ರೀತಿಯ ಕಾಯಿಲೆಗಳು ಬರೋ ಸಾಧ್ಯತೆಗಳು ಇರುತ್ತೆ. ಇದನ್ನು ಕೂಡ ನಾವು ಗಮನಿಸಬೇಕು. ಮುಂದಿನ ವಿಷಯ ಅಂತಂದ್ರೆ ನಿದ್ರೆ. ನಾವು ಯಾವ ಹೊತ್ತಿಗೆ ನಿದ್ರೆ ಮಾಡ್ತೀವಿ, ಯಾವ ಹೊತ್ತಲ್ಲಿ ಏಳ್ತೀವಿ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಿರೋದಿಲ್ಲ. ಈಗಿನ ಕಾಲಮಾನದಲ್ಲಿ ರಾತ್ರಿ ತುಂಬ ತಡವಾಗಿ ಮಲ್ಕೊಳ್ತೀವಿ. ಅದರಿಂದ ನಮ್ಮ ಹಾರ್ಮೋನ್ಗಳು, ಎನ್ಸೈಮ್ಗಳು, ಚಯಾಪಚಯ ಕ್ರಿಯೆಗಳು ಅನೇಕ ರೀತಿಯ ವ್ಯತ್ಯಾಸಗಳಲ್ಲಿ ತೊಡಕೊಂಡ್ಬಿಡತ್ವೆ. ಅದರಲ್ಲೂ ಸ್ಟೀರಾಯ್ಡಲ್ ಹಾರ್ಮೋನ್ ಅಥವಾ ಥೈರಾಯ್ಡ್ ಹಾರ್ಮೋನ್ಗಳೇನಿರುತ್ತೆ ಅದು ಖಂಡಿತವಾಗಿ ತೊಂದರೆಗೆ ಸಿಕ್ಕಾಕೊಳ್ಳುತ್ತೆ. ರಾತ್ರಿ ತಡವಾಗಿ ಮಲಗೋದನ್ನ ಕಾಂಪೆನ್ಸೇಟ್ ಮಾಡೋದಕ್ಕೋಸ್ಕರ ಬೆಳಿಗ್ಗೆ ಲೇಟಾಗಿ ಹೇಳ್ತೀವಿ. ಅದರಿಂದ ಕೂಡ ಅನೇಕ ರೀತಿಯ ಇದು ಒಂದು ಎಚ್ಚರಿಕೆ ಗಂಟೆ, ನಮ್ಮ ಹಾರ್ಮೋನ್ಸ್ ಅನ್ನು, ಎನ್ಸೈಮ್ಸ್ ಅನ್ನು ನಾವು ತೊಂದರೆಗೆ ಸಿಕ್ಕಿಸ್ತಿದ್ದೀವಿ ಅಂತ. ಒಂದು ವ್ಯಕ್ತಿ ಮುಖ್ಯವಾಗಿ ಒಂದು ಜೀವನ ಶೈಲಿಯನ್ನ ಅಥವಾ ನಿದ್ರೆಯ ಪ್ಯಾಟರ್ನ್ ಅನ್ನ ಇಟ್ಕೊಂಡಿದ್ರೆ ಅವನ ಚಯಾಪಚಯ ಕ್ರಿಯೆ ಕೂಡ ಸರಿಯಾಗಿರುತ್ತೆ ಅನ್ನೋದು ಒಂದು ಅನಿಸಿಕೆ ಆಯುರ್ವೇದದಲ್ಲಿ ಹೇಳ್ತಾರೆ. ನಾವು ಲೇಟಾಗಿ ಮಲ್ಗೋದ್ರಿಂದ ರಾತ್ರಿ ಜಾಗರಣ ಅನ್ನೋ ಒಂದು ಕಾರಣ ಆಗುತ್ತೆ, ಮತ್ತೆ ಲೇಟಾಗಿ ಏಳೋದ್ರಿಂದ ದಿವಾಸ್ವಪ್ನ ಅನ್ನೋ ಒಂದು ಕಾರಣವನ್ನು ಕೂಡ ನಾವು ಮಾಡ್ತಾ ಇರ್ತೀವಿ. ಇದರಿಂದಾಗಿ ಶರೀರದಲ್ಲಿ ಅನೇಕ ರೀತಿಯ ವ್ಯತ್ಯಾಸಗಳು ಉಂಟಾಗಿ ಡಯಾಬಿಟಿಸ್ ಬರಬಹುದು. ಮಾನಸಿಕ ಒತ್ತಡ. ಇವತ್ತು ಎಲ್ಲರಿಗೂ ಗೋಲ್ ಓರಿಯೆಂಟೆಡ್ ಆಕ್ಟಿವಿಟೀಸ್ ಜಾಸ್ತಿ. ಚಿಕ್ಕ ಮಗುವಿನಿಂದ ಹಿಡಿದು ಜಾಸ್ತಿ ಮಾರ್ಕ್ಸ್ ತೆಗಿಬೇಕು ಅಂತಲೋ ಅಥವಾ ತಾನು ಪಾರ್ಟಿಸಿಪೇಟ್ ಮಾಡಿದಂತಹ ಎಲ್ಲ ಕಾಂಪಿಟಿಷನ್ಗಳಲ್ಲೂ ಕೂಡ, ಸ್ಪರ್ಧೆಗಳಲ್ಲೂ ಕೂಡ ನನಗೆ ಬಹುಮಾನ ಬಂದು ಬಿಡಬೇಕು, ನಾನೇ ಲೀಡಿಂಗ್ ಇರಬೇಕು, ಇಂಥ ಒಂದು ತುಡಿತ ಅಥವಾ ನನ್ನ ಟೀಮಲ್ಲಿ ನಾನು ಬೆಸ್ಟ್ ಅನ್ಸ್ಕೊಳ್ಬೇಕು ಅನ್ನೋ ತುಡಿತ, ಅಥವಾ ಜಾಸ್ತಿ ಮಾರ್ಕ್ಸ್ ಗಳಿಸ್ಬೇಕು, ಒಳ್ಳೊಳ್ಳೆ ಪ್ರೊಫೆಷನಲ್ ಕೋರ್ಸ್ಗೆ ಹೋಗಬೇಕು ಅನ್ನೋ ತುಡಿತ, ಆಮೇಲೆ ನಮ್ಮ ಹೈಯರ್ ಅಥಾರಿಟಿಯನ್ನು ಮೆಚ್ಚಿಸುವಂತಹ ತುಡಿತ, ಗೋಲ್ ಟೈಮಲ್ಲಿ ನಾವು ನಮ್ಮ ಟಾರ್ಗೆಟ್ ಅನ್ನು ರೀಚ್ ಮಾಡುವಂಥದ್ದು, ಪ್ರಾಜೆಕ್ಟ್ ಅನ್ನು ಮುಗಿಸ್ಕೊಳ್ಳುವಂಥದ್ದು, ಇಂತಹ ತುಡಿತ, ಹೆಚ್ಚು ಹೆಚ್ಚು ದುಡ್ಡು ಗಳಿಸಬೇಕು ಅನ್ನೋ ತುಡಿತ, ಈ ಅನೇಕ ರೀತಿಯ ತುಡಿತಗಳಿಂದ ಮನುಷ್ಯ ದಿನನಿತ್ಯ ಒತ್ತಡಕ್ಕೆ ಸಿಕ್ಕಾಕೊಳ್ತಾನೆ. ಇನ್ನು ಮೆಟ್ರೋಪಾಲಿಟನ್ ಸಿಟಿ ಕಥೆ ಅಂತೂ ಕೇಳೋದೇ ಬೇಡ. ಅವರಿಗೆ ಟೈಮಿಗೆ ರೀಚ್ ಆಗೋದು ಕೂಡ ಒಂದು ಮಾನಸಿಕ ಒತ್ತಡಕ್ಕೆ ಕಾರಣ ಆಗ್ಬಿಡುತ್ತೆ. ಅಷ್ಟು ಟ್ರಾಫಿಕ್, ಅಷ್ಟು ರೀತಿಯ ಅನೇಕ ರೀತಿಯ ಅಡೆತಡೆಗಳನ್ನ ಎದುರಿಸಿ ಅವರು ಡ್ರೈವ್ ಮಾಡ್ತಿರ್ತಾರೆ. ಅವರಿಗೂ ಕೂಡ ಅನೇಕ ರೀತಿಯ ಮಾನಸಿಕ ಒತ್ತಡ ಡ್ರೈವ್ ಮಾಡೋ ಸಂದರ್ಭದಲ್ಲಿ ಕೂಡ ಉಂಟಾಗತ್ತೆ. ಇದು ಕೂಡ ಡಯಾಬಿಟಿಸ್ಗೆ ಕಾರಣ ಆಗ್ಬಹುದು. ಸಮಯಕ್ಕೆ ಸರಿಯಾಗಿ ಒದಗಿಸ್ಕೊಳ್ಬೇಕಲ್ಲ, ನಾವು ರೀಚ್ ಆಗ್ಬೇಕಲ್ಲ, ಟಾರ್ಗೆಟ್ ರೀಚ್ ಆಗಬೇಕು, ಪ್ಲೇಸ್ ರೀಚ್ ಆಗಬೇಕು. ಇಂತಹ ಒತ್ತಡ ಅನೇಕ ರೀತಿಯಲ್ಲಿ ಮನಸ್ಸಿನಲ್ಲೂ ದೇಹದಲ್ಲೂ ಕೆಲಸ ಮಾಡ್ತಾನೆ ಇರುತ್ತೆ. ಅದರಿಂದಾಗಿ ಕೂಡ ಡಯಾಬಿಟಿಸ್ ಬರ್ಬೋದು. ಇಂತೆಲ್ಲ ವಿಚಾರಗಳನ್ನ ನಾವು ಯೋಚನೆ ಮಾಡಿದ್ರೆ ನಾವು ಬದುಕುವ ರೀತಿ ಸರಿ ಆಗ್ತಾ ಇದೆಯಾ, ನಾವು ನಮ್ಮ ಜೀವನವನ್ನು ಮುಂದೆ ತಗೊಂಡು ಹೋಗ್ತಿರೋ ರೀತಿ ಸರಿ ಆಗ್ತಾ ಇದೆಯಾ ಅನ್ನೋದು ಒಂದು ಪ್ರಶ್ನೆ ಖಂಡಿತವಾಗಿ ಉದ್ಭವಿಸುತ್ತೆ. ಡಯಾಬಿಟಿಸ್ ಬಂದಾಗ ಏನೇನ್ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಅನ್ನೋದು ನಾವು ತಿಳ್ಕೊಳ್ಳೋಣ. ವ್ಯಕ್ತಿ ರಾತ್ರಿ ಹೊತ್ತು ಪದೇ ಪದೇ ಮೂತ್ರಕ್ಕೆ ಹೋಗ್ಬೇಕು ಅನ್ನೋ ಒಂದು ಸೆನ್ಸೇಷನ್ ಶುರುವಾಗುತ್ತೆ. ನಿದ್ದೆಯಿಂದ ಎದ್ದು ಆತ ಮೂತ್ರಕ್ಕೆ ಹೋಗೋದಕ್ಕೆ ಶುರು ಮಾಡ್ತಾನೆ. ನಾಕ್ಚೂರಿಯಾ ಅಥವಾ ನಾಕ್ಚರ್ನಲ್ ಯೂರಿನೇಷನ್ ಅಂತ ಏನು ಕರಿತೀವಿ, ಈ ಟೆಂಡೆನ್ಸಿ ಡೆವಲಪ್ ಆಗುತ್ತೆ. ಪದೇ ಪದೇ ಮೂತ್ರಕ್ಕೆ ಹೋಗಬೇಕು ಅನ್ನೋ ಒಂದು ಅನಿಸಿಕೆ ಶುರು ಆಗ್ತಾ ಹೋಗುತ್ತೆ. ಪಾಲಿಯೂರಿನೇಷನ್ ಅಥವಾ ಲಾರ್ಜ್ ಕ್ವಾಂಟಿಟಿಯಲ್ಲಿ ಹೆಚ್ಚು ಮೂತ್ರವನ್ನು ಆತ ವಿಸರ್ಜಿಸ್ತಾ ಇರ್ತಾನೆ. ಮೂತ್ರಕ್ಕೆ ಹೋದಂಗೆ ಹೆಚ್ಚು ನೀರನ್ನು ಕುಡಿತಾ ಹೋಗ್ತಾನೆ. ಪಾಲಿಡಿಪ್ಸಿಯಾ ಅಂತ ಹೇಳ್ತೀವಿ. ಇದನ್ನ ಆಯುರ್ವೇದದಲ್ಲಿ ಕೂಡ ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂದ್ರೆ, ನೀರು ಕುಡಿದು ಒಂದು ಆನೆ ಮೂತ್ರ ಮಾಡಿದ ರೀತಿಯಲ್ಲಿ, ಪ್ರಭೂತ ಅವಿಲ ಮೂತ್ರತ ಅನ್ನೋ ಒಂದು ರೀತಿಯಲ್ಲಿ ಹೇಳ್ತಾರೆ. ಮೂತ್ರತ್ಯಾಗ ಮಾಡ್ತಾ ಹೋಗ್ತಾನೆ, ನೀರು ಕುಡಿತಾ ಹೋಗ್ತಾನೆ. ಅಷ್ಟೇ ಅಲ್ಲ, ಆತನಿಗೆ ಪದೇ ಪದೇ ತಿನ್ಬೇಕು ಅನ್ನೋ ಒಂದು ಆಸೆ ಕೂಡ ಆಗ್ತಾ ಇರುತ್ತೆ. ಏನಾದ್ರೂ ತಿಂತಾ ಇರಬೇಕು, ಇಲ್ಲ ಅಂತಂದ್ರೆ ಹೊಟ್ಟೆಯಲ್ಲಿ ಒಂಥರ ಸಂಕಟ, ಒಂಥರ ಸುಸ್ತು ಶುರುವಾಗುತ್ತೆ. ಪಾಲಿಫೇಜಿಯಾ. ಸೊ ಇವು ಮೂರುಗಳು ಒಂಥರ ಅಲಾರ್ಮಿಂಗ್ ಲಕ್ಷಣಗಳು ಡಯಾಬಿಟೀಸ್ ಬಂದಿದೆ ಅನ್ನೋದಕ್ಕೆ. ಇನ್ನು ಕೆಲವರಿಗೆ ಅಪರೂಪಕ್ಕೆ
ಕೈಕಾಲು ಉರಿ ಕಾಣಿಸ್ಕೊಳ್ಬೋದು, ಅಥವಾ ಡಯಾಬಿಟೀಸ್ ಲೆವೆಲ್ ತುಂಬ ಜಾಸ್ತಿ ಇದ್ದಾಗ ಕೂಡ ಕೈಕಾಲು ಉರಿ ಕಾಣಿಸ್ಕೊಳ್ಬೋದು. ಅದರ ಹೊರತಾಗಿ ಒಂಥರ ಸುಸ್ತು, ಯಾವಾಗ ನೋಡಿದ್ರು ಸುಸ್ತು, ಒಂದೇ 4 ಮೆಟ್ಲು ಹತ್ತಿದ್ರೂ ಉಸಿರು ಬಂದಾಗೆ ಆಗೋದು, ಉಸಿರು ಕಟ್ಟಿದಾಗೆ ಆಗುವಂಥದ್ದು, ಎಕ್ಸರ್ಷನಲ್ ಡಿಸ್ನಿಯಾ ಅಂತ ಏನು ಹೇಳ್ತೀವಿ ಅದ ರೀತಿ ಆಗುವಂಥದ್ದು, ಅಥವಾ ಯಾವುದೇ ಕೆಲಸದಲ್ಲಿ ಉತ್ಸಾಹ ಕಾಣಿಸ್ಕೊಳ್ದೆ ಇರೋದು, ಯಾರು ಮಾಡ್ತಾರೆ ಈ ಕೆಲಸನ ಅನ್ನೋ ಒಂಥರ ಒಂದು ರೀತಿಯ ನಿರುತ್ಸಾಹದ ಅನುಭವ ಆಗ್ತಾ ಇರೋವಂಥದ್ದು. ಅಥವಾ ಇನ್ನೂ ಹೇಳಬೇಕು ಅಂತಂದರೆ ಆತನಿಗೆ ಇಡೀ ದಿವಸ ಒಂಥರ ಜೂಗುರಿಕೆ, ಯಾವಾಗ ನೋಡಿದ್ರು ಒಂಥರ ಸ್ಲೀಪಿ ಮೋಡ್, ಅಥವಾ ನಿದ್ರೆ ಮಾಡಬೇಕು, ಯಾವಾಗ ನೋಡಿದ್ರು ರೆಸ್ಟ್ ತಗೋಬೇಕು ಅನ್ನೋವಂಥ ಒಂದು ಭಾವನೆ ಬರ್ತಾ ಇರುತ್ತೆ. ಇದನ್ನ ಆಯುರ್ವೇದದಲ್ಲಿ ಹೇಗೆ ಹೇಳ್ತಾರೆ ಅಂತಂದ್ರೆ, ಈ ಫೆಟಿಗೆಬಿಲಿಟಿ ಅಂತ ಇದನ್ನ ನಾವೇನು ಕರಿತೀವಿ, ಇದನ್ನ ಆಯುರ್ವೇದದಲ್ಲಿ ಹೇಳ್ತಾರೆ ಹೇಗೆ ಅಂತಂದ್ರೆ, ಒಬ್ಬ ಮನುಷ್ಯ ನಡೀತಾ ಇದ್ರೆ ಆತನ ನಿಂತ್ಕೋಬೇಕು ಅಂತ ಅನ್ಸತ್ತಂತೆ, ನಿಂತ್ಕೊಳ್ಳೋವನಿಗೆ ಕೂತ್ಕೊಂಡ್ಬಿಡೋಣ ಅನ್ಸತ್ತಂತೆ, ಕೂತ್ಕೊಳ್ಳೋವನಿಗೆ ಹಾಗೆ ಒಂದು ಸ್ವಲ್ಪ ಅಡ್ಡಾಗಿ ರೆಸ್ಟ್ ತಗೊಳ್ಳೋಣ ಅಂತ ಅನ್ಸತ್ತಂತೆ. ಯಾವಾಗ ಆತ ರೆಸ್ಟ್ ಮಾಡೋದಕ್ಕೋಸ್ಕರ ಮಲ್ಕೊಳ್ತಾನೋ ನಿದ್ರೆಗೆ ಹೋಗ್ಬಿಡ್ತಾನಂತೆ. ಇದನ್ನ ಸುಶ್ರುತಾಚಾರ್ಯರು ತುಂಬಾ ಸುಂದರವಾಗಿ ಹೇಳ್ತಾರೆ. ಈ ಲಕ್ಷಣಗಳು ಕಾಣಿಸ್ಕೊಂಡಾಗ, ಯಾರಿಗೆ ಇಂಥ ಒಂದು ರೀತಿಯ ತೊಂದರೆಗಳು ಕಾಣಿಸ್ಕೊಳ್ತಾ ಇರುತ್ತೋ, ನನಗೆ ಕೆಲಸದಲ್ಲಿ ನಿರುತ್ಸಾಹ ಬರ್ತಾ ಇದೆ ಅಥವಾ ಯಾವಾಗ ನೋಡಿದ್ರು ಸುಸ್ತು ಕಾಣಿಸ್ಕೊಳ್ತಾ ಇದೆ ಅಂತ ಅನಿಸಿದಾಗ ಖಂಡಿತವಾಗಿ ನಾವು ತಜ್ಞರನ್ನ ಭೇಟಿಯಾಗಲೇಬೇಕು. ಅದಕ್ಕೆ ಸಂಬಂಧಪಟ್ಟಂತಹ ಪ್ರಯೋಗಾಲಯದ ಪರೀಕ್ಷೆಗಳನ್ನು ಕೂಡ ಮಾಡಿಸ್ಕೊಳ್ಬೇಕಾಗತ್ತೆ. ನೆನ್ಪಿಡಿ, ಯಾವುದೇ ಕಾಯಿಲೆಯನ್ನು ಕೂಡ ನೀವೇ ಜಡ್ಜ್ ಮಾಡೋದಕ್ಕೆ ಹೋಗಬೇಡಿ, ನಿಮಗೆ ನೀವೇ ವೈದ್ಯರಾಗೋದಕ್ಕೆ ಹೋಗಬೇಡಿ. ಇದು ಒಂದು ಪ್ರಮುಖವಾದ ಅಂಶ. ಆಮೇಲೆ ಯಾವ ರೀತಿಯ ಪದ್ಧತಿಯನ್ನು ಅನುಸರಿಸುತ್ತೀರೋ ಅದು ನಿಮ್ಮ ಆಯ್ಕೆಗೆ ಬಿಟ್ಟಿದ್ದು. ಆದರೆ ಮುಖ್ಯವಾಗಿ ಯಾವಾಗ ನಿಮಗೆ ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ, ಒಂದು ಸಾರ್ತಿ ಆದರೂ ಕೂಡ ತಜ್ಞರನ್ನ ಭೇಟಿಯಾಗಿ ಅವರ ಸಲಹೆ ಸೂಚನೆಗಳನ್ನ ಪಡ್ಕೊಳ್ಳಿ. ಅವರಿಂದ ಅನೇಕ ರೀತಿಯ ಮಾರ್ಗದರ್ಶನಗಳು ಸಿಗುತ್ತೆ, ಅದನ್ನು ಕೂಡ ನೀವು ಅನುಸರಿಸೋದಕ್ಕೆ ಪ್ರಯತ್ನ ಪಡಿ. ಇದು ತುಂಬ ಮುಖ್ಯ. ಇನ್ನು ಲ್ಯಾಬ್ ಇನ್ವೆಸ್ಟಿಗೇಷನ್ಗೆ ಹೇಳೋದಾದ್ರೆ, ಡಯಾಬಿಟೀಸ್ ಅಲ್ಲಿ ನಾವು ಮುಖ್ಯವಾಗಿ ಫಾಸ್ಟಿಂಗ್ ಬ್ಲಡ್ ಶುಗರ್, ಪೋಸ್ಟ್ ಪ್ರ್ಯಾಂಡಿಯಲ್ ಬ್ಲಡ್ ಶುಗರ್, ಅಥವಾ ಗ್ಲೂಕೋಸ್ ಟಾಲರೆನ್ಸ್, ಅಥವಾ HbA1c, ಗ್ಲೈಕೋಸಿಲೇಟೆಡ್ ಹಿಮೋಗ್ಲೋಬಿನ್ ಪರ್ಸೆಂಟೇಜ್, ಇವುಗಳನ್ನು ನಾವು ಮುಖ್ಯವಾಗಿ ಮಾಡಿಸ್ತಾ ಇರ್ತೀವಿ. ಡಯಾಬಿಟೀಸ್ ತಾನೊಬ್ಬನೇ ಬರೋದಿಲ್ಲ, ಅದರ ಜೊತೆಗೆ ಅನೇಕ ಪರಿವಾರವನ್ನು ಕೂಡ ಕರ್ಕೊಂಡು ಬಂದಿರುತ್ತೆ. ಇದ್ರ ಜೊತೆಗೆ ಸಾಮಾನ್ಯವಾಗಿ ಡಿಸ್ಲಿಪಿಡಿಮಿಯಾ ಅಥವಾ ಮೇಧಸ್ಸಿಗೆ ಸಂಬಂಧಪಟ್ಟಂತಹ ಈ ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್ ಅಥವಾ LDL, VLDL ಇಂಥ ವ್ಯತ್ಯಾಸಗಳನ್ನು ಪಡ್ಕೊಂಡೇ ಬಂದಿರುತ್ತೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಶುರುವಾಗಿರುತ್ತೆ. ಸೊ ಹೈಪರ್ ಇನ್ಸುಲಿನಿಮಿಯಾ ಇರ್ಬೋದು ಅಥವಾ ಲೋ ಪ್ರೊಡಕ್ಷನ್ ಆಫ್ ಇನ್ಸುಲಿನ್ ಇರ್ಬೋದು. ಇವುಗಳನ್ನು ಕೂಡ ಸಂಬಂಧಪಟ್ಟಂತೆ ಅಥವಾ ಅವಶ್ಯಕತೆ ಇದ್ದಾಗ ಟೆಸ್ಟ್ ಮಾಡಿಸ್ಬೇಕಾಗತ್ತೆ. ಡಯಾಬಿಟಿಸ್ ಬಂದ ನಂತರ ಮೂತ್ರದಲ್ಲಿ ಗ್ಲೂಕೋಸ್ ಪ್ರಮಾಣ ಕಾಣಿಸ್ಕೊಳ್ತಾ ಹೋಗುತ್ತಲ್ಲ, ಅದರಿಂದಾಗಿ ಮೂತ್ರದ ಪರೀಕ್ಷೆಯನ್ನು ಕೂಡ ಮಾಡಿಸ್ಕೊಳ್ಬೇಕು. ಮೂತ್ರದಲ್ಲಿ ಆಲ್ಬುಮಿನ್ ಕಾಣಿಸ್ಕೊಳ್ಬೋದು ಅಥವಾ ಬೇರೆ ಯಾವುದೇ ರೀತಿಯ ಕಂಟೆಂಟ್ ಕಾಣಿಸ್ಕೊಂಡಾಗ ಕೂಡ ನಾವು ತಜ್ಞರ ಸಲಹೆಯನ್ನು ಪಡೀಲೇಬೇಕಾಗತ್ತೆ. ಇನ್ನೊಂದು ಮುಖ್ಯವಾದ ಅಂಶ ಅಂತಂದ್ರೆ ರೇಸ್ಡ್ CRP ಲೆವೆಲ್. ಇದು ಶರೀರದಲ್ಲಿ ನಡೆಯುವಂತಹ ಅನೇಕ ರೀತಿಯ ಇನ್ಫ್ಲಮೇಟರಿ ಪ್ರಾಸೆಸ್ ಏನಿದೆ ಅದರ ಇಂಡಿಕೇಟರ್ ಆಗಿರುತ್ತೆ. ಸೊ ಒಂದು ಪ್ರಾಥಮಿಕ ಹಂತದಲ್ಲಿ CRP ಲೆವೆಲ್ ಅನ್ನು, ಸಿ ರಿಯಾಕ್ಟಿವ್ ಪ್ರೋಟೀನ್ ಲೆವೆಲ್ ಅನ್ನ ಪರೀಕ್ಷೆ ಮಾಡಿಸ್ಕೊಳ್ಳೋದ್ರ ಮೂಲಕ ಕೂಡ ಮುಂದೆ ಆಗುವಂತಹ ಕಾಂಪ್ಲಿಕೇಶನ್ ಅನ್ನ ತಡೆಗಟ್ಟಬಹುದು. ಖಂಡಿತವಾಗಿ ಇದಕ್ಕೆ ತಜ್ಞರ ಸಲಹೆ ಬೇಕು. ಸೀರಮ್ ಕ್ರಿಯಾಟಿನಿನ್ ಮತ್ತೆ ಸೀರಮ್ ಯೂರಿಕ್ ಆಸಿಡ್ ಇಂಥವುಗಳನ್ನು ಕೂಡ ನಾವು ಕಾಲಕ್ಕೆ ತಕ್ಕಂತೆ ತಜ್ಞರ ಸಲಹೆ ಮೇರೆಗೆ ನಾವು ಪರೀಕ್ಷೆ ಮಾಡಿಸ್ಕೊಳ್ಬೇಕಾಗತ್ತೆ. ಇದಕ್ಕೆ ನಾವಾಗೆ ಹೋಗುವುದಕ್ಕಿಂತಲೂ ಹೆಚ್ಚಾಗಿ ಯಾವುದು ಅವಶ್ಯಕತೆ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ವೈದ್ಯರು ಸಲಹೆಗಳನ್ನು ನೀಡ್ತಾರೆ. ಅದೇ ರೀತಿಯಲ್ಲಿ ನಾವು ಮುಂದುವರಿಯೋದು ಉತ್ತಮ. ಆಯುರ್ವೇದದಲ್ಲಿ ಇದನ್ನ ಪ್ರಮೇಹ ಅಂತೇನೋ ಕರೆದ್ರು, ಅದರ ಜೊತೆಗೆ ಅದರ ಪರಿವಾರ ಸಂತರ್ಪಣೋತ್ಥವಿಕಾರಗಳು ಅಂತ ಹೇಳ್ತೀವಿ. ಅಂದ್ರೆ ಮೇಧಸ್ಸಿಗೆ ಸಂಬಂಧಪಟ್ಟಂತಹ ಮೇಧಸ್ಸು ತೊಂದರೆಗಳಿಂದ ಸಿಕ್ಕಾಕೊಂಡಿರುವಂತಹ ಸಂದರ್ಭದಲ್ಲಿ ಉಂಟಾಗುವಂತಹ ಅನೇಕ ರೀತಿಯ ತೊಂದರೆಗಳು. ಇದರಲ್ಲಿ ಪ್ರಮೇಹ, ಸ್ಥೌಲ್ಯ ಮತ್ತೆ ಮುಂದೆ ಬರುವಂತಹ ಇಮ್ಯುನಿಟಿಗೆ ಸಂಬಂಧಪಟ್ಟಂತ ಕಾಯಿಲೆ ಇರ್ಬೋದು, ಅಥವಾ ಚರ್ಮದ ಕಾಯಿಲೆಗಳಿರ್ಬೋದು, ಅಥವಾ
ಭಗಂದರ, ಫಿಸ್ಟುಲಾ ಅಂತ ಏನ್ ಕರಿತೀವಿ, ಇಂತಹ ಕಾಯಿಲೆಗಳು ಕೂಡ ಇದರಲ್ಲಿ ಕಾಣಿಸ್ಕೊಳ್ಬಹುದು. ಅದರಿಂದಾಗಿಯೇ ಡಯಾಬಿಟೀಸ್ ಅನ್ನೋದನ್ನ ನಾವು ಕೇವಲ ಡಯಾಬಿಟೀಸ್, ಶುಗರ್ ಲೆವೆಲ್ ಇನ್ಕ್ರೀಸ್ ಆಗಿದೆ ಅಥವಾ ಮೂತ್ರದಲ್ಲಿ ಶುಗರ್ ಕಾಣಿಸ್ಕೊಳ್ತಾ ಇದೆ ಅನ್ನೋ ದೃಷ್ಟಿಯಿಂದ ಮಾತ್ರ ನೋಡಬಾರ್ದು, ಅದರ ಪರಿವಾರವನ್ನು ಕೂಡ ಗಮನಿಸಬೇಕು. ಇದಕ್ಕೆ ಖಂಡಿತವಾಗಿ ಅನೇಕ ರೀತಿಯ ಪರೀಕ್ಷೆಗಳನ್ನ ಮಾಡಿಸಬೇಕಾಗಿ ಬರಬಹುದು. ನಾವು ತಜ್ಞರ ಸಲಹೆ ಮೇರೆಗೆ ಮುಂದುವರಿತಾ ಇರಬೇಕಾಗತ್ತೆ. ಇನ್ನು ಡಯಾಬಿಟಿಸ್ ಬಂದ್ರೆ ಏನ್ ಮಾಡ್ಬೇಕು? ಆಯುರ್ವೇದದಲ್ಲಿ 2 ರೀತಿಯಲ್ಲಿ ಡಯಾಬಿಟೀಸ್ ಅನ್ನ ನಾವು ಚಿಕಿತ್ಸೆಯನ್ನ ಮಾಡ್ತೀವಿ. ಹೇಗೆ ಅಂತಂದ್ರೆ, ಒಂದು ವ್ಯಕ್ತಿಯಲ್ಲಿ ಶಾರೀರಿಕ ಬಲ ಚೆನ್ನಾಗಿದೆ, ಆತ ವಿಶೇಷವಾಗಿ ಯಾವುದೇ ರೀತಿಯ ಬೇರೆ ರೀತಿಯ ಕಾಯಿಲೆಗಳಿಂದ ವಿಶೇಷವಾಗಿ ತೊಂದರೆಗೆ ಒಳಗಾಗಿಲ್ಲ ಅಂತ ಸಂದರ್ಭಗಳಲ್ಲಿ ನಾವು ಪಂಚಕರ್ಮ ಚಿಕಿತ್ಸೆಯನ್ನ ಡಯಾಬಿಟೀಸ್ ಪೇಷಂಟ್ಸಿಗೆ ಮಾಡ್ತೀವಿ. ಹೇಗೆ ಅಂದರೆ, ಶರೀರ ಶುದ್ಧ ಆದಮೇಲೆ ನಾವು ಮೆಡಿಸಿನ್ ಕೊಟ್ಟಾಗ ಆ ಮೆಡಿಸಿನ್ ಪರಿಪೂರ್ಣ ರೀತಿಯಲ್ಲಿ ಶರೀರಕ್ಕೆ ಹೊಂದಿಕೊಳ್ಳುತ್ತೆ, ಮತ್ತೆ ಶರೀರಕ್ಕೆ ಅದು ಸೇರುತ್ತೆ. ಯಾವ ಆರ್ಗನ್ಗೆ, ಯಾವ ಅಂಗಕ್ಕೆ ಅದು ಸೇರಬೇಕು ಅಲ್ಲಿಗೆ ಹೋಗಿ ಕರೆಕ್ಟ್ ರೀತಿಯಲ್ಲಿ ಅಲ್ಲಿಗೆ ಹೋಗಿ ರೀಚ್ ಆಗುತ್ತೆ. ಸಂಪೂರ್ಣವಾಗಿ ದೇಹಕ್ಕೆ ಸೇರ್ಕೊಳ್ಳುವಂತಹ ಪ್ರತಿಕ್ರಿಯೆ, ಬಯೋ ಅವೈಲಬಿಲಿಟಿ ಅಂತ ಏನು ಹೇಳ್ತೀವಿ, ಅದು ಸರಿಯಾದ ರೀತಿಯಲ್ಲಿ ನಡೀತಾ ಹೋಗುತ್ತೆ. ಅದಲ್ಲದೆ ಪಂಚಕರ್ಮ ಚಿಕಿತ್ಸೆ ನಮ್ಮ ಜೀವನ ಶೈಲಿಗೆ ಒಂದು ಯೂಟರ್ನ್ ಕೂಡ ಆಗಬಲ್ದು. ಯಾವ ರೀತಿಯಲ್ಲಿ ನಾವು ಬದುಕಬೇಕಿತ್ತು, ಹೇಗೆ ಬದುಕ್ತಾ ಇದ್ದೀವಿ ಅನ್ನೋ ಒಂದು ಇಂಟ್ರಾಸ್ಪೆಕ್ಷನ್ ಅನ್ನ ಕೂಡ ಅದು ಮಾಡ್ಕೊಳ್ಳೋದಕ್ಕೆ ಕಾರಣ ಆಗಬಲ್ದು. ಆ ಸಮಯದಲ್ಲಿ ವೈದ್ಯರೊಡನೆ ನೀವೇನು ಸಮಾಲೋಚನೆಗಳನ್ನು ನಡೆಸ್ತೀರಿ, ವೈದ್ಯರಿಂದ ಅನೇಕ ಮಾಹಿತಿಗಳನ್ನು ಪಡಿತೀರಿ, ಅನೇಕ ರೀತಿಯ ಜೀವನ ಶೈಲಿಗಳನ್ನ ಅಲ್ಲಿ ನೋಡ್ತೀರಿ, ಅದರಿಂದ ಕೂಡ ವಿವಿಧ ರೀತಿಯಲ್ಲಿ ನೀವು ಕಲಿತಾ ಹೋಗ್ತೀರಿ. ಸೊ ಜೀವನ ಶೈಲಿಯನ್ನು ತಿದ್ದುಕೊಳ್ಳೋದಕ್ಕೆ ಪಂಚಕರ್ಮ ಚಿಕಿತ್ಸೆ ನಿಮಗೆ ಹೆಲ್ಪ್ ಆಗ್ಬೋದು. ಅಷ್ಟಲ್ದೇ ಪಂಚಕರ್ಮ ಚಿಕಿತ್ಸೆಯೇ ಕೊನೆ ಅಲ್ಲ. ಶುಗರ್ ಲೆವೆಲ್ ಜಾಸ್ತಿ ಆಗಿರೋದನ್ನ ಕಮ್ಮಿ ಮಾಡೋದಕ್ಕೆ ಔಷಧಗಳ ಸಪೋರ್ಟ್ ಬೇಕಾಗಿ ಬರಬಹುದು. ಆ ಸಪೋರ್ಟ್ ಅನ್ನು ನೀವು ಪಡ್ಕೊಳ್ಬೇಕಾಗತ್ತೆ. ಖಂಡಿತವಾಗಿ ನಿಮ್ಮ ಪ್ರಕೃತಿ, ನಿಮ್ಮ ದೇಹದ ಕ್ಷಮತೆ ಮತ್ತು ನಿಮಗೆ ಯಾವ ಲೆವೆಲ್ನಲ್ಲಿ ಡಯಾಬಿಟಿಸ್ ಇದೆ ಅನ್ನೋದ್ರ ಮೂಲಕ ವೈದ್ಯರು ಅದಕ್ಕೆ ತಕ್ಕಂತೆ ಔಷಧಿಗಳನ್ನು ಕೊಡ್ತಾರೆ, ಪಡೆದುಕೊಳ್ಳಿ. ಅಷ್ಟೇ ಅಲ್ಲದೆ ಆಯುರ್ವೇದದಲ್ಲಿ ಕೂಡ ಔಷಧಗಳಿಲ್ಲದೆ ಕೇವಲ ಜೀವನ ಶೈಲಿಯನ್ನು ಸರಿಪಡಿಸೋದ್ರ ಮೂಲಕ ಮತ್ತೆ ಆಹಾರ ಪದ್ಧತಿಯನ್ನು ಸರಿಪಡಿಸ್ಕೊಳ್ಳೋದ್ರ ಮೂಲಕ ನಾವು ಡಯಾಬಿಟೀಸ್ ಅನ್ನು ಮ್ಯಾನೇಜ್ ಮಾಡಬಹುದಾಗಿದೆ. ನಿಯಮಿತವಾದಂತಹ ಪ್ರಯೋಗಾಲಯ ಪರೀಕ್ಷೆ ಆಗಬೇಕು, ತಜ್ಞ ವೈದ್ಯರಿಂದ ಸಲಹೆ ಸೂಚನೆಗಳು ಬೇಕು. ಹಾಗೆಯೇ ಕಾಲಕಾಲಕ್ಕೆ ತಕ್ಕಂತೆ ತಜ್ಞ ವೈದ್ಯರನ್ನು ಕಾಣ್ತಲೂ ಇರಬೇಕು. ಮನೆಯಲ್ಲಿ ತಾವೇ ಮಾಡ್ಕೊಳ್ಳಕ್ ಹೋಗ್ಬಾರ್ದು. ಇತ್ತೀಚೆಗೆ ಒಂದು ಘಟನೆಯನ್ನು ನಾನು ನೋಡಿದೆ. ಏನಂದ್ರೆ, ಒಂದು ವ್ಯಕ್ತಿ ಕೇಳ್ತಾ ಇದ್ರು, ನನಗೆ ಶುಗರ್ ಲೆವೆಲ್ ತುಂಬಾ ಜಾಸ್ತಿ ಆಗಿದೆ, ಕಾಲಲ್ಲಿ ಹುಣ್ಣಾಗಿದೆ, 3-3.5 ತಿಂಗಳಿಂದ ವಾಸಿ ಆಗ್ತಾ ಇಲ್ಲ, ಇದಕ್ಕೆ ಮನೆ ಮದ್ದನ್ನು ತಿಳಿಸ್ತೀರಾ ಅಂತ. ಇದು ತುಂಬಾ ಡೇಂಜರಸ್. ಮನೆ ಮದ್ದು ಸಣ್ಣ ಪುಟ್ಟ ಕಾಯಿಲೆಗಳಿಗೆ 2-3 ದಿವಸಗಳವರೆಗೆ ಓಕೆ, ತೊಂದರೆ ಇಲ್ಲ. ಏನಾದ್ರೂ ಸಣ್ಣ ತೊಂದರೆ ಆದ್ರೂ ಕೂಡ ವೈದ್ಯರ ಬಳಿ ಓಡೋಗೋದು ಬೇಕಾಗೋದಿಲ್ಲ ಅನ್ನೋ ದೃಷ್ಟಿಯಲ್ಲಿ ಮನೆ ಮದ್ದು ಇರುವಂಥದ್ದು. ಆದರೆ ಮಿಕ್ಕ ಹೋದಂಥ ಸಂದರ್ಭದಲ್ಲೂ ಕೂಡ, ನಮ್ಮ ಆರೋಗ್ಯ ಸಂಪೂರ್ಣವಾಗಿ ಡ್ಯಾಮೇಜ್ ಆಗಿರುವಂಥ ಸಂದರ್ಭದಲ್ಲೂ ಕೂಡ ಮನೆ ಮದ್ದನ್ನು ಮಾಡ್ತಾ ಕೂತ್ಕೊಳ್ಬೇಡಿ. ಅದರಿಂದ ತೊಂದರೆಗೆ ಸಿಕ್ಕಾಕೋಬಹುದು. ಈ ಡಯಾಬಿಟೀಸ್ ಅಲ್ಸರ್ ಅನ್ನುವಂಥದ್ದು ಮುಂದೆ ಕಾಲನ್ನ ಕಟ್ ಮಾಡಿ ತೆಗೆಯುವಂತಹ ಸಂದರ್ಭವನ್ನು ಸೃಷ್ಟಿಸಬಾರ್ದು. ಡಯಾಬಿಟಿಸ್ ಬಂದಿದೆ ಅಂತ ತಕ್ಷಣ ಹೆದರ್ಕೊಳ್ಳೋ ಅಗತ್ಯ ಇಲ್ಲ. ಅನೇಕ ವರ್ಷಗಳವರೆಗೆ ಯಾವುದೇ ರೀತಿಯ ತೊಂದರೆ ಇಲ್ಲದೇನೆ ಜೀವನವನ್ನು ನಡೆಸೋದಕ್ಕೆ ಸಾಧ್ಯ ಇದೆ. ಆರೋಗ್ಯವಂತ ಜೀವನವನ್ನು ನಡೆಸೋದಕ್ಕೆ ಕೂಡ ಸಾಧ್ಯ ಇದೆ. ಹೆದರ್ಕೊಳ್ಳೋದು ಬೇಡ, ಆದರೆ ಎಚ್ಚರಿಕೆ ಬೇಕೇ ಬೇಕು. ಈ ವಿಷಯದಲ್ಲಿ ನಾವು ನಮ್ಮ ಜೀವನ ಶೈಲಿಯನ್ನ, ಆಹಾರ ಪದ್ಧತಿಯನ್ನ ಅಥವಾ ನಿಯಮಿತವಾದ ಔಷಧ ಸೇವನೆಯನ್ನ ಮಾಡ್ತಾ ಇರಬೇಕಾಗತ್ತೆ. ಅದೇ ರೀತಿಯಲ್ಲಿ ನಾವು ಮುಂದುವರೆದಾಗ ಡಯಾಬಿಟೀಸ್ ಇಂದ ಬರುವಂತಹ ಕಾಂಪ್ಲಿಕೇಶನ್ ಕೂಡ ತಪ್ಪಿಸ್ಕೊಳ್ಬಹುದು. ಇನ್ನೊಂದು ಮುಖ್ಯವಾದ ಅಂಶ ಅಂತಂದ್ರೆ, ಇತ್ತೀಚೆಗೆ ನಾವು ನೋಡುವಂಥದ್ದು ಜೆಸ್ಟೇಷನಲ್ ಡಯಾಬಿಟೀಸ್. ಪ್ರೆಗ್ನೆನ್ಸಿ ಆದ ತಕ್ಷಣ 1-2 ತಿಂಗಳಲ್ಲೋ 3 ತಿಂಗಳಲ್ಲೋ ತಾಯಿಗೆ ಡಯಾಬಿಟೀಸ್ ಕಾಣಿಸ್ಕೊಳ್ಳುತ್ತೆ. ಇದು ಇನ್ನೊಂದು ಎಚ್ಚರಿಕೆಯ ಗಂಟೆ. ಮುಂದೆ ಬರುವಂತಹ ಮಗುವಿನ ಆರೋಗ್ಯದಲ್ಲೂ ಕೂಡ ಏರುಪೇರು ಮಾಡುವಂತಹ ಒಂದು ಸಾಧ್ಯತೆಗಳಿರುತ್ತೆ. ಹಾಗೆಯೇ ತಾಯಿ
ಪ್ರೆಗ್ನೆನ್ಸಿಯ ಸಮಯದಲ್ಲಿ ಏನು ಡಯಾಬಿಟಿಸ್ ಕಾಣಿಸ್ಕೊಂಡಿದೆ ಅದು ಮುಂದುವರಿಯುವಂತಹ ಸಾಧ್ಯತೆ ಕೂಡ ಇರುತ್ತೆ. ಇದಕ್ಕೆ ಕೂಡ ಆಯುರ್ವೇದದಲ್ಲಿ ಪರಿಹಾರ ಇದೆ. ಡಯಾಬಿಟಿಸ್ ಬರದೇ ಇದ್ದಂಗೆ ಪ್ರೆಗ್ನೆನ್ಸಿಯನ್ನು ಹೇಗೆ ಮುಂದುವರಿಸಬಹುದು, ಹೇಗೆ ಕಾಪಾಡಿಕೊಳ್ಳಬಹುದು, ಮುಂದೆ ಆರೋಗ್ಯವಂತ ಜೀವನವನ್ನು ನಡೆಸಬಹುದು, ಆರೋಗ್ಯವಂತ ಮಗುವಿಗೆ ಜನ್ಮ ಕೊಡಬಹುದು ಅನ್ನೋ ಒಂದು ವಿಧಾನವನ್ನು ಕೂಡ ತಿಳಿಸ್ಕೊಡ್ತೀವಿ. ಅದಕ್ಕೆ ತಜ್ಞರನ್ನ ಭೇಟಿ ಮಾಡಿ ಸಲಹೆ ಸೂಚನೆಗಳನ್ನ ಪಡೆದುಕೊಂಡು ಮುಂದುವರೆಯಿರಿ. ದೇಶವನ್ನ ಡಯಾಬಿಟಿಸ್ ಮುಕ್ತ ಆಗಿಸೋದಕ್ಕೆ ನಮ್ಮೆಲ್ಲರ ಪ್ರಯತ್ನ ನಿರಂತರವಾಗಿ ಸಾಗ್ತಾ ಇರಲಿ. ನಮಸ್ಕಾರ.